ಒಂದೇ ಪೂಜೆಲೇನೆ ಒಂದು 90% ಅಷ್ಟು ನಮಗೆ ರಿಸಲ್ಟ್ ಬಂತು. ಬಗೆಹರಿಯೋದೇ ಇಲ್ಲ ಅಂತ ಅನ್ಕೊಂಡು ಸಮಸ್ಯೆಗಳೆಲ್ಲ ಬಗೆಹರಿಯೋಕೆ ಶುರುವಾಯ್ತು. ಇವಾಗ ಜಮೀನಿನ ವಿಷಯ ಇದ್ದಿದ್ದೊಂದು ಅಮ್ಮ ಹೇಳಿದ್ರು, ಪ್ರಶ್ನೆ ಇಟ್ಟಾಗ 15 ದಿನದಲ್ಲಿ ಮಾಡ್ಕೊಡ್ತೀನಿ ನಾನು ಅಂತ ಅಂದು ಹೇಳಿದ್ರು. ಅದು ಇವಾಗ ಇನ್ನು 15 ದಿನ ಆಗಿಲ್ಲ, ಒಂದು 4-5 ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಬಗೆಹರಿದಿದೆ. ನಾವ್ ಏನ್ ಅನ್ಕೋತಾ ಇದೀವಿ, ಅಮ್ಮ ಏನ್ ವಾಗ್ದಾನ ಕೊಟ್ಟಿರ್ತಾರೆ ಅದು ಅದರಂತೆನೆ ನಡೆಯುತ್ತೆ. ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಮನೆಯಲ್ಲಿ ತಾಂಡವ ಆಡ್ತಾ ಇದೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 30 ಕಿಲೋಮೀಟರ್ ಸಮೀಪದಲ್ಲಿದೆ. ಪರಮ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು 34 ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ. ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಒಂದು ಅದ್ಭುತವಾದ ಶಕ್ತಿಪೀಠ. ಇದು 1991ರಲ್ಲಿ ಇದು ಸ್ಥಾಪನೆ ಆಗಿದ್ದು. ಅಂದರೆ ಸ್ಥಾಪನೆ ಅಂದರೆ ಇದು ಪ್ರಾರಂಭ ಮಾಡಿದ್ದು ನಮ್ಮ ಮೊದಲನೇ ಗುರುಗಳು ಹಾದಿಯಲ್ಲಿ. ನಮ್ಮ ಮೊದಲನೇ ಗುರುಗಳು ಅಂದರೆ ದಿಬ್ಬುರಳ್ಳಿ ಸತ್ಯನಾರಾಯಣ ಆಚಾರ್ಯರಂತ ಅವರು ಈ ಫೌಂಡೇಶನ್ ಎಲ್ಲ ಹಿಡಿದು ಶ್ರೀ ವರಪ್ರದಾಯಕ ಶನೇಶ್ವರ ಸ್ವಾಮಿ ಅವರ ಒಂದು ಸ್ಥಾಪನೆ ಮಾಡೋದಕ್ಕೆ ನಾವು ಏರ್ಪಾಟ್ ಮಾಡಿದಾಗ ಅವರೇ ಬಂದು ಈ ಫೌಂಡೇಶನಲ್ಲಿ ಹಿಡಿದಿದ್ದು. ಅವರು ದಿಬ್ಬುರಳ್ಳಿ ಸತ್ಯನಾರಾಯಣ ಆಚಾರ್ಯರು ಅಂತೇಳಿ. ಅದು 95 ತನಕ ಇದನ್ನು ನಡೆಸ್ಕೊಂಡು ಹೋದಂಥವ್ರು ಅವರೇ. ಅಲ್ಲಿ ತನಕ ಇಲ್ಲಿ ಒಂದು ಫೋಟೋ ಇಟ್ಟು ಸ್ಥಾಪನೆ ಮಾಡಿಕೊಂಡು ನಾವು ಪೂಜೆ ಮಾಡ್ಕೊತಾ ಇದ್ವಿ. ಆಗ್ಲಿಂದಲೂ ಇಲ್ಲಿಗೆ ಭಕ್ತರು ಜನಸಂಖ್ಯೆ ಏನು ಕಡಿಮೆ ಆಗಲಿಲ್ಲ. ಅಂದರೆ ನಾವು ಇದನ್ನೆಲ್ಲ ಪಬ್ಲಿಷನ್ ಮಾಡಿರಲಿಲ್ಲ. ಆ 95 ಆದಮೇಲೆ ಅವರು ನಮ್ಮ ಗುರುಗಳು, ಮೊದಲನೇ ಇದ್ದ ಗುರುಗಳು ದಿಬ್ಬುರಳ್ಳಿ ಲಕ್ಷ್ಮೀನಾರಾಯಣ ಆಚಾರ್ಯರು ಅವರು ಕಾಯ ಬಿಟ್ಟರು. ಅದಾದಮೇಲೆ ಗುರುಗಳನ್ನು ಹುಡುಕೋ ಪ್ರಯತ್ನದಲ್ಲೇ ಇದ್ದೆ. ಯಾಕಂದರೆ ಗುರುಮೂಲ ಇಲ್ಲದೆ ಯಾವುದು ಗೊತ್ತಾಗಲ್ಲ. ಗುರು ತೋರಿಸದೆ ಅದು ಕಾಣಿಸದಣ್ಣ ಅಂತ. ಗುರುವೇ ಸರ್ವಲೋಕಾನಾಂ ವಿಷಜೈ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಗುರು ಅನ್ನೋದು ಒಬ್ಬ ನಿಧಿ ಇದ್ದ ಹಾಗೆ. ಅದು ಸಮುದ್ರಕ್ಕೆ ಗುರುವನ್ನು ಹೋಲಿಸೋಣ ಅಂದರೆ ಸಮುದ್ರವೆಲ್ಲ ಉಪ್ಪೆ, ಸಮುದ್ರ ಉಪ್ಪು, ಗುರು ಋಣಶೇಷ. ಒಂದು ಬೆಟ್ಟಕ್ಕೆ ಹೋಲಿಸೋಣ ಗುರುನಂದರೆ ಬೆಟ್ಟ ಜಡ, ಗುರುವು ಜಡ ಅಲ್ಲ, ಚೈತನ್ಯ ಸ್ವರೂಪ. ಕಲ್ಲಲ್ಲಿ ಹೊನ್ನುಂಟು, ಮರದಲ್ಲಿ ಅಗ್ನಿ ಉಂಟು, ಹಾಲಲ್ಲಿ ತುಪ್ಪ ಉಂಟು, ತೋರಬಲ್ಲ ಗುರು ಸುಳಿಯನಲ್ಲ ಅಂತ. ಒಬ್ಬ ಗುರುವಿನ ಅಗತ್ಯ ಎಷ್ಟಿದೆ ಅಂತಂದರೆ ಪ್ರತಿಯೊಂದು ವಿದ್ಯೆಗೂ ಮೊದಲು ಗುರುವಿನ ಅನುಗ್ರಹ ಬಹಳ ಶ್ರೇಷ್ಠ. ಹಂಗಾಗಿ ಆ ಗುರುವನ್ನು ಹುಡುಕೋ ಒಂದು ಕೆಲಸದಲ್ಲಿದ್ದಾಗ ಆಕಸ್ಮಿಕ ನಮಗೆ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ವಿದ್ಯಾಪೀಠದಲ್ಲಿದ್ದರು. ಅವರು ಕರ್ನಾಟಕದಲ್ಲಿ ಅಪಾರವಾದ ಶಕ್ತಿ ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ, ಇಡೀ ಆಲ್ ಕರ್ನಾಟಕ ಗೊತ್ತು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳಂದರೆ. ಅವರು ಸುಮಾರು ಒಂದು 180 ಬುಕ್ಸು ಅವರು ಸ್ವತಃ ಬರೆದಂಥದ್ದು ಬೇಕಾದಷ್ಟಿದೆ. ಕೊನೆಯಲ್ಲಿ ಅವರು ದಶಮಹಾವಿದ್ಯೆ ಅಂತ ಒಂದು ಪುಸ್ತಕ ಬರೆದರು. ಅದು ಧರ್ಮಸ್ಥಳದಲ್ಲಿ ಬಿಡುಗಡೆ ಆಗಿದ್ದು. ಅಂತೂ ಅಪಾರವಾದ ಶಕ್ತಿ ಅವರು, ಮಹಾನುಭಾವರು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು. ಅವ್ರನ್ನ ಭೇಟಿ 94-95 ನಾವು ಭೇಟಿಯಾದಾಗ ಅವರು ಕಾಳಿ ಉಪಾಸನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಕೊಟ್ಟು, ನೀನು ಅದನ್ನೇ ಮಾಡು ಅಂತೇಳಿ ಶ್ರೀವಿದ್ಯದಲ್ಲಿ ಕಾಳಿ ಉಪಾಸನೆ ಮಾಡಿ, ದಶಮಹಾವಿದ್ಯದಲ್ಲಿ ಕಾಳಿ ಉಪಾಸನೆ ಬಗ್ಗೆ ನಮಗೆ ಅವರು ಇರೋ ತನಕ ಅತಿ ಹೆಚ್ಚಾಗಿ ನಮಗೆ ಶಕ್ತಿ ಆರಾಧನೆಗಳನ್ನು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಮಾಟ ಮಂತ್ರ ನಿವಾರಣೆ, ದುಷ್ಟ ಶಕ್ತಿ ನಿವಾರಣೆ, ಸರ್ಪದೋಷ ನಿವಾರಣೆ, ಚೌಡಿ ಪ್ರಯೋಗ ನಿವಾರಣೆ, ಮೋಕ್ಷ ನಾರಾಯಣ ಬಲಿಭೂತ, ಪ್ರೇತ ಉಚ್ಚಾಟನೆ, ಬಾಲ ಅರಿಷ್ಟ ನಿವಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ,
ಧನಾಕರ್ಷಣೆ, ಸರ್ವಕಾರ್ಯ ಸಿದ್ಧಿ ಯಂತ್ರಗಳನ್ನು ಮಾಡಿಕೊಡುತ್ತಾರೆ. ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ. ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಒಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ನನ್ನ ಹೆಸರು ಶ್ವೇತಾ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಈ ಸ್ಥಾನಕ್ಕೆ ನಾನು ಬರೋಕ್ಕೆ ಶುರು ಮಾಡಿ ಆಲ್ರೆಡಿ 6 ಮಂತ್ ಆಯಿತು. ನಮಗೆ ತುಂಬ ಕಷ್ಟಗಳಿತ್ತು ಮುಂಚೆ. ಇಲ್ಲಿಗೆ ಬಂದ ಮೇಲೆ ಒಂದು ವಾರದಲ್ಲೇ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಗುರೂಜಿ ಹೇಳಿದರು ಒಂದು ಸರ್ಪಶಾಂತಿ ಮಾಡಿಸ್ಬೇಕು ಅಂತ. ಅದು ಮಾಡಿದ್ದಾದಮೇಲೆ ನಮ್ಮದು ಜಮೀನ್ದು ಇಶ್ಯೂ ಇತ್ತು, ಅದೆಲ್ಲ ಸ್ವಲ್ಪ ಸ್ವಲ್ಪ ಬಗೆಹರಿತಾ ಬಂತು. ಅದು ನಮ್ಗೆ ಹೇಗಿತ್ತು ಅಂತ ಅಂದರೆ, ಜಮೀನಿಂದೇ ಸ್ವಲ್ಪ ನಮ್ಗೆ ಇಶ್ಯೂ ಜಾಸ್ತಿ ಇದ್ದಿದ್ದು, ಮತ್ತು ಮನೆಯಲ್ಲೂ ಸಂಕಷ್ಟ ಅನ್ನೋದಿರ್ತಾಯಿತ್ತು. ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರು, ಮನೆ ದೇವ್ರುಗಳಿಗೆ ಹೋದ್ರೂ ಅದು ಬಗೆಹರಿತಾನೇ ಇರಲಿಲ್ಲ. ಬಟ್ ಈ ಸ್ಥಾನಕ್ಕೆ ಬಂದಿದ್ದು ನಾವು ಯೂಟ್ಯೂಬ್ ನೋಡಿಕೊಂಡೇ ಬಂದು ಸ್ಟಾರ್ಟಿಂಗಲ್ಲೇ ಒಂದು 2 ವಾರದಲ್ಲೇ ಗುರೂಜಿಯವರು ಸರ್ಪಶಾಂತಿ ಮಾಡಿಸೋದಕ್ಕೆ ಹೇಳಿದರು. ಅದು ಮಾಡಿಸಿದಾದ್ಮೇಲೆ ನಮಗೆ ತುಂಬ ಒಂದೇ ಪೂಜೆಲೇ ಒಂದು 90% ಅಷ್ಟು ನಮಗೆ ರಿಸಲ್ಟ್ ಬಂತು. ಬಗೆಹರಿಯೋದೇ ಇಲ್ಲ ಅಂತ ಅಂದ್ಕೊಂಡು ಸಮಸ್ಯೆಗಳೆಲ್ಲ ಬಗೆಹರಿಯೋಕ್ಕೆ ಶುರುವಾಯಿತು. ಇವಾಗ ಜಮೀನಿಂದ ವಿಷಯ ಇದ್ದಿದ್ದೊಂದು ಅಮ್ಮ ಹೇಳಿದರು, ಪ್ರಶ್ನೆ ಇಟ್ಟಾಗ 15 ದಿನದಲ್ಲಿ ಮಾಡಿಕೊಡ್ತೀನಿ ನಾನು ಅಂತ ಅಂದು ಹೇಳಿದರು. ಅದು ಇವಾಗ ಇನ್ನೂ 15 ದಿನ ಹಾಗೇ ಇಲ್ಲ, ಒಂದು 4-5 ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಬಗೆಹರಿದಿದೆ. ಅವರು ಜನವರಿನಲ್ಲಿ ಇದು ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೊಂದು ಅದೇ ಥರ ಪ್ರಾಪರ್ಟಿ ಇಶ್ಯೂ ಇದ್ದಿದ್ದು, ಅದು ಬಗೆಹರಿಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ದು ಈಗ ಅವರೇ ಕರೆದು ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ. ಇವತ್ತು ನಮ್ಮ ಮನೆಯವರು ಹೋಗಿದ್ದಾರೆ ಅಲ್ಲಿಗೆ ಸನ್ನಿಧಾನಕ್ಕೆ. ನಾವು ಏನು ಅನ್ಕೋತಾ ಇದ್ದೀವಿ, ಅಮ್ಮ ಏನು ವಾಗ್ದಾನ ಕೊಟ್ಟಿರ್ತಾರೆ ಅದು ಅದರಂತೆಯೇ ನಡೆಯುತ್ತೆ. ಅಂದರೆ ಅಮ್ಮ ಒಂದು ವಾರ ಮುಂಚೆ ಹೇಳಿರ್ತಾರೆ ಇನ್ನೂ ಟೈಮ್ ಇದೆ ಅಂತ, ಬಟ್ ಅದು ಟೈಮ್ಗಿಂತನೂ ಮುಂಚೆನೇ ಬಗೆಹರಿದು ಹೋಗಿರುತ್ತೆ. ಇಲ್ಲಿಗೆ ಬಂದ ಮೇಲೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಮನೆಯಲ್ಲಿ ತಾಂಡವ ಆಡ್ತಾ ಇದೆ. ಅದನ್ನು ಹೆಮ್ಮೆಯಿಂದ ಹೇಳ್ಕೊಬೋದು. ಮುಂಚೆ ನಮ್ಮ ಜೀವನ ಈಗಿರುತ್ತಾ, ಯಾಕಾದರೂ ಇದ್ದೀವಿ ಅನ್ನೋ ಪರಿಸ್ಥಿತಿನಲ್ಲಿ ನಾವು ಇದ್ದಿದ್ದು. ಇಲ್ಲಿಗೆ ಬಂದ ಮೇಲೆ ಅಟ್ಲೀಸ್ಟ್ ನಮ್ಮ ಜೀವನ ಈ ಮಟ್ಟಕ್ಕೆ ಬಂದಿದೆಯಲ್ಲ ಅನ್ನೋದು ಖುಷಿ ತರುತ್ತೆ. ನಿಮಗೆ ಮಾಟ ಮಂತ್ರ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಮಹಾದುರ್ಗೆ ಮತ್ತು ಚೌಡೇಶ್ವರಿ ಅಮ್ಮನವರು ಉತ್ತರ ನೀಡುತ್ತಾರೆ. ಶರೀರದಲ್ಲಿ ದುಷ್ಟ ಶಕ್ತಿ ನಿವಾರಣೆಯಾದ ಬಳಿಕ ಮಂತ್ರದ ಮೊರೆ ನೀರನ್ನು ಹಾಕಿ ಮತ್ತೆ ವಾಮಾಚಾರ ಮೈಗೆ ಅಂಟದಂತೆ ಮಾಡುತ್ತಾರೆ. ಓಂ ನಮೋ ಭಗವತೆ ಮಹಂಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಣಿ ಪರಮನಂದಿಸುಗುಣಿ ನಿಜಂದಿ ಸರ್ವಶತ್ರು ಸಂಹಾರಣಿ ಸರ್ವಗ್ರಹದೋಷನಾಶಿನಿ ಸರ್ವಕಾರ್ಯ ಫಲಪ್ರದಾಯಿನಿ ಸರ್ವಕಾರಲಕ್ಷ್ಮಿ. ಓಂ ಹ್ರೀಂ ಕ್ರೀಂ ಹುಂ ಪಟ್ ಸ್ವಹ. ನೋಡಿ, ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ, ಈ ಮಂತ್ರದ ನೀರು ಅಮ್ಮ ಮೇಲೆ ಇರೋದರಿಂದ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ನೋಡಿ, ಸೈಡ್ಗೆ ಹೋಗಮ್ಮ. ನೋಡಿ, ಯಾವುದು ದುಷ್ಟಶಕ್ತಿ ಅವರ ಶರೀರದಲ್ಲಿ ಇದೆಯೋ ಅದರ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಈಗ ನೋಡಿ ಏನಾಗ್ತಾ ಇದೆ ನಿನಗೆ, ಯಾವಾಗಿಂದ? ಮೊದಲಿಂದ ಹೀಗೆ ಇದೆ, ಇವತ್ತು ತುಂಬ ಇದೆಯಾ? ಅದು ಬಿಡುಗಡೆ ಆಗೋ ತನಕ ನೀವು ಕಣ್ಮುಚ್ಚಿ ಸ್ವಲ್ಪ ಕುತ್ಕೋಬೇಕಾಗುತ್ತೆ. ಅರ್ಥವಾಯ್ತಾ? ಓಂ ನಮೋ ಭಗವತಿ ಮಹಂಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಣಿ ಪರಮನಂದಿಸುಗುಣಿ ನಿಜನಿಂದಿ ಸರ್ವಶತ್ರು ಸಂಹಾರಣಿ ಸರ್ವಗ್ರಹಪಾದನಾಶಿನಿ ಸರ್ವಕಾರ್ಯ ಫಲಪ್ರದಾಯಿನಿ ಸರ್ವಕಾಲರಕ್ಷಿಣಿ. ಓಂ ಹ್ರೀಂ ಕ್ರೀಂ ಹುಂ ಪಟ್ ಸ್ವಾಹ. ಓಂ ಹ್ರೀಂ ಸ್ಪುರಸ್ಪರ ಪರಸ್ಪರ ಪರಸ್ಪರ ಘೋರ ಘೋರ ತನುರೂಪ ಚಟ ಚಟ ಪ್ರಚಟ ಪಚಟ ಕಹ ಕಹ ವಮೋಮ ಬಂದಯ ಗಾತಯ ಗಾತಯ. ಓಂ ಹ್ರೀಂ ಹುಂ ಫಟ್ ಸ್ವಾಹ. ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆಗುವುದಾದರೆ ಮಹಾದುರ್ಗೆ ಮತ್ತು ಚೌಡೇಶ್ವರಿ ಅಮ್ಮನವರು ಬಲಕ್ಕೆ ತಿರುಗುತ್ತಾರೆ. ನಿಮ್ಮ ಕೆಲಸಗಳು ಆಗುವುದಿಲ್ಲ ಅಂದರೆ ಎಡಕ್ಕೆ ತಿರುಗುತ್ತಾರೆ. ಇವ್ರದ್ದು ಪ್ರೇತ ಬಾಧೆ ಏನಾದರೂ ಮನೆ ಕಡೆ ಇದ್ದರೆ, ಕೆಡಕಾಗಿದ್ದರೆ ಎಡಗಡೆ ಬಂದು ಒಂದು ಸೂಚನೆ ಕೊಡಮ್ಮ. ಪ್ರೇತ ಬಾಧೆ ಇದ್ದರೆ ಬಲಗಡೆ ಬಾ.
ಈ ಕ್ಷೇತ್ರದಲ್ಲಿ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರು ಪ್ರತಿದಿನವೂ ಅದ್ಭುತ ಪವಾಡಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲೇ ಮಾಟ ಮಂತ್ರ ಆಗಿದ್ದರೂ ಆ ಸ್ಥಳಕ್ಕೆ ನೇರವಾಗಿ ಹೋಗಿ ಅದನ್ನು ಪತ್ತೆ ಹಚ್ಚಿ ಕ್ಷಣ ಮಾತ್ರದಲ್ಲಿ ಪರಿಹಾರ ನೀಡುತ್ತಿದ್ದಾರೆ. ಇಲ್ಲಿ ಬಂದಂತ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದಾಗಬೇಕನ್ನೋದೇ ನನ್ನ ಅಭಿಲಾಷೆ. ಹಂಗಾಗಿ ಇಲ್ಲಿ ಸೇವೆ ಮಾಡಂತ ಬಂದ ಮಕ್ಕಳಿಗೂ ಒಂದು ಒಳ್ಳೆ ಅನುಗ್ರಹ ಆಗಬೇಕು. ಇಲ್ಲಿ ಬಂದಿರೋಂಥವ್ರಿಗೆಲ್ಲ ಮೊದಲು ಕ್ಷೇತ್ರದ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಅವ್ರಿಗೆಲ್ರಿಗೂ ಬಲಗಡೆ ಬಂದು ಒಂದು ಆಶೀರ್ವಾದ ಮಾಡಿ ಬಂದು ನಿಂತ್ಕೊಂಬ ಇಲ್ಲಿ. ಕ್ಷೇತ್ರದ ಬಗ್ಗೆ ಮೊನ್ನೆ ವಾಮಾಚಾರ ದೋಷ ಕೆಡಕ ದೋಷಗಳಾಗಿತ್ತು. ಅದನ್ನ ಸಂಪೂರ್ಣವಾಗಿ ನೀವು ಚೌಡೇಶ್ವರಿ ತಾಯಿ ಅಂತ ಅಪಾರವಾದ ಶಕ್ತಿಗಳು ನೀವು ನೆಲೆಯಾಗಿದ್ದಕ್ಕೆಲ್ಲ ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮೊನ್ನೆನೆ ಭಾಷೆ ಕೊಟ್ಟಿದ್ದೀರಾ. ಅದು ಸಂಪೂರ್ಣ ಬಿಡುಗಡೆ ಆಗಿದೆಯಾ? ಇಲ್ಲ. ಬಿಡುಗಡೆ ಆಗಿದ್ರೆ ಇನ್ನೊಂದ್ಸರಿ ಬಲಗಡೆ ಬಂದು ನಿಂತ್ಕೊಮ್ಮ. ನೋಡಿ, ಯಾರನ್ನೊಬ್ರು ಬರ್ರಿ ಇಲ್ಲಿ. ಗೋವಿಂದಣ್ಣವ, ಇಲ್ಲಿ ಯಾರೋ ಒಂದು ಬಟ್ಟೆಯಲ್ಲಿ ಭಸ್ಮ ಕಟ್ಟಿ ಮಡಗಿದ್ದಾರೆ. ಅದು ಎತ್ತೋ ತನಕ ಬಿಟ್ಟಿಲ್ಲ, ನಾವು ನೋಡಿಲ್ಲ. ನೋಡಲಿ ಬನ್ನಿ. ಕರೆಕ್ಟಾ? ಕರೆಕ್ಟಲ್ಲ? ಅದು ನೋಡಿ, ಇದು 3 ವಾರಗಳಿಂದ ಅಮ್ಮ ಎಲ್ಲ ಕಡೆ ಕೆಡಕ ದೋಷ ಆಗಿದೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಮತ್ತೆ ಎಲ್ಲ ಕಡೆ ಪರಿಹಾರ ಮಾಡಿ ಅವರು ತಡೆ ತೆಗೆಸಿದಾಗ ಈಗ ನಾವು ಪ್ರಶ್ನೆ ಇಟ್ಟಿದ ಅಮ್ಮನ್ನ ಆ ಕೆಡಕ ದೋಷ ಸಂಪೂರ್ಣ ಬಿಡುಗಡೆ ಆಗಿದೆಯಾ ಇಲ್ಲ ಅಮ್ಮ ತೋರಿಸು ಅಂತ. ಇದು ಬಟ್ಟೆ ಸುಟ್ಟಂತದ್ದು, ಬಟ್ಟೆ ಏನೋ ಸುಟ್ಟು ವಾಮಾಚಾರ ದೋಷ ಕೆಡಕ ದೋಷದಿದೆ. ಇದು ಭಸ್ಮ ಇದೆ ಅಲ್ಲಿ ಇಟ್ಟಿದ್ದು. ಈಗ ತಾನೇ ತಗೊಂಬಂದು ತೋರಿಸಿದ್ರು. ಗಮನಿಸಿದಾಗ ಅಲ್ಲಿ ಇತ್ತದು. ಹಂಗಾಗಿ ಬಂದು ನಿಂತ್ಕೊಳ್ತಾನೆ ಇದ್ರು. ಇದು ನೋಡಿ, ಬಳೆ ಎಲ್ಲ ಇದೆ ಇಲ್ಲಿ. ಇದರಲ್ಲಿ ತಾಯ್ತ ಬಳೆ ಎಲ್ಲ ಇದೆ. ಇದರಲ್ಲೇನೋ ಹಾಕಿ ಮಾಡಿದ್ದಾರೆ. ಇದು ಭಸ್ಮ, ಇದು ಹೋಮದ ಭಸ್ಮ ಇದು. ಹಂಗಾಗಿ ಅಮ್ಮ ಬಂದು ತೋರಿಸ್ತಾನೆ ಇದ್ರು, ನಾವು ಗಮನಿಸಿಲ್ಲ. ಈಗ ಬಂದು ತೋರಿಸಿದಾಗ ಅದು ಗೊತ್ತಾಯ್ತು. ಈಗ ಇಲ್ಲಿ ಒಂದು ಕಟ್ ಹೊಡೆದ್ರೆ ಹೋಗುತ್ತೆ. ಇದು ಆ ತಾಯಿ ಒಂದ ಜಗನ್ಮಾತೆ ಅನುಗ್ರಹ. ಇಡಬೇಡ, ಅಲ್ಲೇ ಇರು. ಸರಿ. ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರು ಎಷ್ಟು ಶಕ್ತಿ ದೇವತೆಗಳೆಂದರೆ ಈ ಕ್ಷೇತ್ರದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಿಮ್ಮ ಮನೆಯ ಬಳಿ ಹಾಗೂ ವ್ಯವಹಾರ ಕ್ಷೇತ್ರಗಳಲ್ಲಿ ಎಂಥದ್ದೇ ವಾಮಾಚಾರ ನಡೆದಿದ್ದರೂ ಈ ಕ್ಷೇತ್ರದಲ್ಲಿಯೇ ಪರಿಹಾರ ಮಾಡಿಕೊಳ್ಳುತ್ತಾರೆ. ನೋಡಿ, ಈ ದಿಕ್ಕಲ್ಲಿ ಸರಿಯಾಗಿ ಬಿಡ್ಲಿಲ್ಲ, ಅದಕ್ಕೆ ಮತ್ತೆ ಆಗ್ನೇಯ ದಿಕ್ಕಲ್ಲೇ ತಿರ್ಕೊಂಬ. ನೋಡಿ, ಇಲ್ಲಿ ವಾಮಾಚಾರ ದೋಷ ತಡೆ ತೆಗೆಸಿದ್ರು. ಆ ಮೈಲಿಗೆ ಬಿಡಿಸೋದಕ್ಕೆ ಮತ್ತೆ ಮೈಗೆ ಅಂಟ್ಕೋಬಾರ್ದು ಅಂತೇಳಿ ಮೊರೆ ನೀರು ಸ್ನಾನ ಮಾಡಿಸಿದ್ದಾರೆ. ಈಗ ಬನ್ನಿ ಕೇಳ್ತೀವಿ, ಮೈ ಬಿಟ್ಟಿದೆಯಾ ಇಲ್ಲ ನೋಡಿ. ಈ ಕ್ಷಣದಲ್ಲೇ ಗೊತ್ತಾಗುತ್ತೆ. ಅಮ್ಮ, ಇವರಿಗೆ ಶರೀರದಲ್ಲಿಂಥ ದೋಷ ಇನ್ನೂ ಇದ್ದರೆ ಎಡಗಡೆ ಬಮ್ಮ. ಪೂರ್ತಿ ಬಿಡುಗಡೆ ಆಗಿದೆ ಅಂದರೆ ಬಲಗಡೆ ಬಾ ತಾಯಿ.
ಮನೆ ಕಡೆ ವಾಮಾಚಾರ ದೋಷ ಇದೆ ಅಂತ ನೀನು ಸೂಚನೆ ಕೊಟ್ಟಿದ್ದೆ. ಆಯಾ ದಿಕ್ಕುಗಳಲ್ಲಿ ಹೋಗಿ ನಿಂತ್ಕಮ್ಮ. ಯಾವ ದಿಕ್ಕಲ್ಲಿ ಮಾಡಿದಾರೆ ಆ ದಿಕ್ಕಲ್ಲಿ ನಿಂತ್ಕಮ್ಮ. ಬಾಮ. ನೈಋತ್ಯ ದಿಕ್ಕಲ್ಲಿ ಅವ್ರ ಮನೆ ಕಡೆ ವಾಮಾಚಾರ ಆಗಿದೆ. ಇಲ್ಲೇ ಅವರು ಪಾಯಿಂಟ್ ಮಾಡಿ ತೆಗಿತಾ ಇದ್ದಾರಮ್ಮ. ಅದು ನಂಬಿಕೆ ಇಟ್ಟಷ್ಟು ಖಂಡಿತ ಹೋಗುತ್ತೆ. ಅಥವಾ ಈ ಥರ ಇರೋಂಥದ್ದು ಅವ್ರು 100 ಕಿಲೋಮೀಟ್ರ್ ಆಗ್ಬೋದು, 500 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ಯಾವ ದಿಕ್ಕಲ್ಲಿ ಇದೆಯೋ ಅಲ್ಲಿ ಯಾವ ದಿಕ್ಕಲ್ಲಿದೆಯೋ ಅದೇ ದಿಕ್ಕಲ್ಲಿ ಇಲ್ಲಿ ನಿಂತ್ಕೊತಾರೆ ಕ್ಷೇತ್ರದಲ್ಲಿ. ಅದಲ್ಲಿ ಮಂತ್ರಿಸಿ ಹೊಡೆದಾಗ ಅದು ಹೊರಟೋಗುತ್ತೆ. ತುಳಿಯಮ್ಮದು ನೋಡಿ. ಈಗ ಆಗ್ನೇಯ ದಿಕ್ಕಕ್ಕೆ ಬರ್ತಾ ಇದ್ದಾರೆ. ಇದು ಆಗ್ನೇಯ ದಿಕ್ಕಲ್ಲಿ ಅವ್ರ ಮನೆ ಹತ್ರ ಇರೋಂಥದ್ದು. ಅದು ಇಲ್ಲಿ ನಾಶವಾಗುತ್ತೆ. ತುಳಿದೆ ಇಂಥ ರಿಸಲ್ಟ್ಗಳು ತುಂಬ ಬರ್ತಾನೆ ಇರ್ತವೆ ನೋಡಿ. ಎಲ್ಲ ದಿಕ್ಕುಗಳಲ್ಲಿ ತೆಗೆಸ್ತಾ ಇದ್ದಾರೆ. ಇದು ಪಶ್ಚಿಮ ದಿಕ್ಕು. ಶರೀರದಲ್ಲಿ ಸಂಪೂರ್ಣ ಬಿಡುಗಡೆ ಆಗಿದೆ ಅಂತ ಹೇಳಿದೆ ತಾಯಿ. ಮನೆ ಹತ್ರ ಇರೋದು ಕಟ್ ತೆಗೆದಿದ್ದೀವಿ. ಅಲ್ಲಿ ಸಂಪೂರ್ಣ ಬಿಟ್ಟಿದ್ರೆ ಬಲಗಡೆ ಬಾಮ. ನೋಡಿ, ಇದಕ್ಕೆ ಯಾವ ಮಂಡಲ ಹಾಕ್ಬೇಕು ನಾವೀಗ? ಇಷ್ಟು ಮಾಡಬೇಕಾದ್ರೆ ಇಲ್ಲ ಅಂದರೂ 4 ಅವರ್ 5 ಅವರ್ ಆಗುತ್ತೆ. ಒಂದು 8 ಜನ ಪುರೋಹಿತ ಮಾಡೋರು ಬೇಕು, ಹೋಮದ ಸಾಮಗ್ರಿಗಳು ಬೇಕು, ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ. ಯಾವುದೂ ಇಲ್ಲದೆ ಈ ಕ್ಷಣದಲ್ಲಿ ಕೇಳಿದ ಉತ್ತರಗಳಿಗೆ ಇಲ್ಲೇ ಅಮ್ಮ ಪರಿಹಾರ ಕೊಟ್ಟಿದ್ದಾರೆ. ಒಂದು ಶರೀರದಲ್ಲಿದ್ದಂಥ ರೋಗ ಬಾಧೆ ಪರಿಹಾರ ಕೊಟ್ಟಿದ್ದಾರೆ. ಆಮೇಲೆ ಮೊರೆ ನೀರು ಹಾಕಿ ಮೈಲಿಗೆ ತೆಗೆದಿದ್ದಾರೆ. 2 ಪ್ರಶ್ನೆ ಹಾಕಿದ ವಾಮಾಚಾರ ದೋಷ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಸರಿ ಕೇಳ್ತೀವಿ ನೋಡಿ. ಸಂಪೂರ್ಣ ಇರೋದು ಮತ್ತು ಮನೆ ಕಡೆ ಇರೋಂಥದ್ದು ಪರಿಹಾರ ಆಗಿದ್ರೆ ಇನ್ನೊಂದು ಸರಿ ಬಲಗಡೆ ಬಾಮ. ನೋಡಿ, ಇದೊಂದು ಸೂಚನೆ. ಹೊಟ್ಟೆ ನೋವು, ಹೊಟ್ಟೆ ಬಾಧೆ, ಜೀರ್ಣಾಗಲ್ಲ, ಹೋಗುತ್ತೆ ತಾಯಿ. ಇದೆಲ್ಲ ನೀನೇ ನೋಡ್ಕೊಬೇಕಮ್ಮ. ಇವತ್ತಿಗೆ 8 ದಿನಕ್ಕೆ ಅವು ಬರೋ ಒಳಗಡೆ ಇನ್ನೊಂದು ಸರಿ ಬಂದು ನಿನ್ನ ಎದುರುಗಡೆ ಇಂಥ ಸಮಸ್ಯೆ ಹೇಳಬಾರ್ದಮ್ಮ. ಅದನ್ನು ಸಂಪೂರ್ಣ ಬಿಡುಗಡೆ ಮಾಡಿ ಆಶೀರ್ವಾದ ಮಾಡ್ತೀನಿ ನನಗಿದ್ರೆ ಬಲಗಡೆ ಬಾತಾಯಿ. ಇಂಥದ್ದು ಬೇಕಾದಷ್ಟು ಮಾಡಿದ್ದೀನಿ ಅನ್ನೋ ಒಂದು ಅಪನಂಬಿಕೆ ನೋವೆಲ್ಲ ಇದೆ ಅವರಿಗೆ. ಅವ್ರಿಗೊಂದು ಒಳ್ಳೆ ಆಶೀರ್ವಾದ ಮಾಡಬೇಕು. ಮಾಡಿ ನಾನು ಇದ್ದೀನಿ ಅಂತ ಭರವಸೆ ಮಾಡಿ ಕಳಿಸ್ತೀನಿ. ತಲೆ ಬಗ್ಸಮ್ಮ, ತಲೆ ಬಗ್ಸ್ಕೊಳ್ಳಿ. ಹಾಂ ಬಾಮ. ಓಂ ನಮೋ ಭಗವತೆ ಮುಖಕಮಲ ವಾಸಿನಿ ತ್ರೈಲೋಕ್ಯ ಮೋಹಿನಿ. ಕ್ರೀಂ ಕ್ರೀಂ ಹ್ರೂಂ ಹ್ರೂಂ ರೀಂ ರೀಂ ದಕ್ಷಿಣ ಕಾಳಿಕೆ. ಹ್ರೂಂ ಹ್ರೂಂ ರೀಂ ರೀಂ ಕ್ರೀಂ ಕ್ರೀಂ ಓಂ ಪಟ್ ಸ್ವಾಹ. ಜಗನ್ಮಾತೆ ಭದ್ರಕಾಳಿ ಪೀಠ, ಭಕ್ತರಹಳ್ಳಿ. ಈ ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸಾವಿರಾರು ಜನ ಬಂದು ಹೋಗಿರೋಂಥ ಸ್ಥಾನ. ಹಾಗಾಗಿ ಇವತ್ತಿನ ಒಂದು ಸಂದೇಶನ ಕೊಡಬೇಕಂದ್ರೆ ಇದುವರೆಗೂ ನೋಡಿದಂಥ ಎಲ್ಲ ವೀಕ್ಷಕರು ಗಮನಿಸಿರಬಹುದು. ಕ್ಷಣಾರ್ಥದಲ್ಲಿ ತಾಯಿ ಪರಿಹಾರ ಕೊಡ್ತಾರಂತೇಳಿ ಹೇಳಿದ್ವಿ. ಅದು ಸುಳ್ಳಾಗಬಾರ್ದು. ಈಗಾಗಲೇ ಎಲ್ಲ ಒಂದು ವೀಕ್ಷಕರು ನೋಡಿದ್ದಾಯಿತು. ಕ್ಷಣದಲ್ಲಿ ಅಲ್ಲೇ ಏನು ಪರಿಹಾರ ಕೊಡ್ತಾರೆ, ಎಂಥ ವಾಮಾಚಾರ ದೋಷ, ಕೆಡಕು ದೋಷ, ಗ್ರಹ ದೋಷ ಏನೇ ಇರಲಿ, ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಕೊಟ್ಟರು, ಯಾವ ರೀತಿಯಲ್ಲಿ ಮೈ ಬಿಡಿಸಿದ್ರು, ಮತ್ತೆ ಅದು ಮೈಗೆ ಅಂಟದೇ ಇದ್ದಾಗ ಯಾವ ರೀತಿ ಮಂತ್ರದ ಮೊರೆ ನೀರುಗಳನ್ನೆಲ್ಲ ಹಾಕಿಸಿ
ಅವರಿಗೆ ಒಂದು ಅನುಗ್ರಹ ಮಾಡಿದ್ರು ಅನ್ನೋದು ಈಗಾಗಲೇ ಮಹಾದುರ್ಗ, ಇಲ್ಲಿ ಚೌಡೇಶ್ವರಿ ತಾಯಿ ಈಗಾಗಲೇ ಎಲ್ಲ ನೋಡಿದ್ದೀರಾ. ಇಂಥ ಒಂದು ಸನ್ನಿಧಿಯಲ್ಲಿ ಆ ಸೇವೆ ಸಲ್ಲಿಸೋದ್ರ ಬಗ್ಗೆ ಆಗಲಿ ಅಥವಾ ಪರಿಹಾರ ಮಾಡ್ಕೊಳೋದ್ರ ಬಗ್ಗೆ ಆಗಲಿ ಸಂಶಯವಿಲ್ಲದೆ ಬಂದು ಯಾರು ಬೇಕಾದರೂ ಪರಿಹಾರ ಮಾಡ್ಕೋಬಹುದು. ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಈ ಪುಣ್ಯ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಈ ಕ್ಷೇತ್ರದಲ್ಲಿ 48 ಅಡಿ ಭದ್ರಕಾಳಿ ಅಮ್ಮನವರ ಸಮೇತ ಕಾಟೇರಮ್ಮನವರು ಹಾಗೂ ಕಾಳರಾತ್ರಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಇದು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕ್ಷೇತ್ರ. ಇದು ಇಲ್ಲಿ ಮಾಡಿಸ್ತಾರಂಥ ಒಂದು ಶಕ್ತಿಪೀಠ. ಈಗಾಗಲೇ ಕೆಲವೆಲ್ಲ ಎಪಿಸೋಡ್ಗಳಲ್ಲಿ ನಾವು ಹೇಳಿದ್ದೀವಿ. ಇಲ್ಲಿ ನಾವು ನಿಂತಿರೋ ಜಾಗ ಸ್ಥಾಪನೆ ಆಗೋಂಥ ದೇವತೆಗಳು. ಈ ಕಡೆ ಬಲಭಾಗದಲ್ಲಿ ಮಹಾತಾಯಿ ಕಾಟೇರಮ್ಮ, ಈ ಬಲಭಾಗದಲ್ಲಿ ಆಗ್ತಾರಂಥ ತಾಯಿ ಪ್ರತಿಷ್ಠಾಪನೆ ಆಗ್ತಾರಂಥದ್ದು ಕಾಟೇರಮ್ಮ. ಈ ಕಡೆ ಕಾಳರಾತ್ರಿ ತಾಯಿ, ಕಾಳರಾತ್ರಿ ಮತ್ತು ಇದು ಕಾಟೇರಮ್ಮ, ಇವೆರಡು ಪೀಠಗಳಲ್ಲಿ. ಇದರ ಹಿಂದೆ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ಲಿ, ಅದು ಸುಮಾರು 51 ಅಡಿ ಒಂದು ಭದ್ರಕಾಳಿ ಅಮ್ಮನವರ ಒಂದು ಸ್ಟ್ಯಾಚ್ಯೂ ಮಾಡಿಸ್ಬೇಕಂತೇಳಿ ತಾಯಿ ಸಂಕಲ್ಪ ಅದು 20 ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಇತ್ತು. ಅದೀಗ ಒದಗಿ ಬಂದಿದೆ. ಅಮ್ಮನವರ ಅನುಗ್ರಹ ಈ ಕ್ಷೇತ್ರಕ್ಕೆ ಬರ್ತಾರಂಥ ಎಲ್ಲ ಭಕ್ತರ ಅನುಗ್ರಹ. ಇದು ಎಲ್ಲ ಸೇವೆ ನಾವೇ ಅನ್ನೋದು ತಪ್ಪಾಗುತ್ತೆ. ಈ ಕ್ಷೇತ್ರಕ್ಕೆ ಬರ್ತಾರಂಥ ಎಲ್ಲ ಭಕ್ತರು ಸಹಕಾರ ಕೊಟ್ಟು ಸಹಕರಿಸಿ ಇದನ್ನು ಮಾಡ್ತಾ ಇದ್ದಾರೆ. ಅದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೋಬಹುದು. ಆದರೆ ಅವರು ಸುಮ್ಮನೆ ಮಾಡ್ತಾ ಇಲ್ಲ, ಬಂದಂಥವ್ರಿಗೆ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವ್ರ ಮನೋಸಂಕಲ್ಪಗಳು ಈಡೇರಿರೋಂಥವ್ರು ಅವರೇ ಬಂದು ಹೇಳಿ ಕ್ಷೇತ್ರಕ್ಕಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ಹಿಂದೆ ಇರೋಂಥದ್ದು ಮಹಾತಾಯಿ ಭದ್ರಕಾಳಿ ಒಂದು ಸ್ಟ್ಯಾಚ್ಯೂ, ಅದು 51 ಅಡಿ. ಒಟ್ಟು ಇದು ಏಪ್ರಿಲಲ್ಲಿ ಸಂಪೂರ್ಣವಾಗಿ ಇದು ಮುಗಿತಾ ಬರ್ತಾ ಇದೆ. ಹಂಗಾಗಿ ಅದು ಮುಗಿದ ಮೇಲೆ ಇದು ಸ್ಥಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೋಡಿದಂಥ ಎಲ್ಲ ಒಂದು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಎಲ್ಲ ಒಂದು ಸಂಕಲ್ಪಗಳನ್ನು ಈಡೇರಿಸ್ಕೊಂಡು ಅವ್ರ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ಕ್ಷೇತ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ. ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು ವೀಕ್ಷಕರೇ.